ಅಧ್ಯಕ್ಷರೇ, ಭಾಳ ಸಂತೋಷ. ನಮ್ಮ ಕೇಶವ ಪ್ರಸಾದ್ ಅವರು ನಮ್ಮ ಬೆಂಗಳೂರು ಬಗ್ಗೆ ಇಷ್ಟು ಆಸಕ್ತಿ ವಹಿಸಿ ಅದು ಕಸದಿಂದ ರಸ ತೆಗೆಯೋ ವಿಚಾರದಲ್ಲಿ ಚರ್ಚೆ ಮಾಡಿ, ಬಹುಶಃ ನಾನು MLA ಆದಮೇಲೆ ಇಷ್ಟು ದೊಡ್ಡ ಕ್ವಶನ್ ನಾನು ನೋಡಿರಲಿಲ್ಲ. 2 ಪೇಜೇ ಕ್ವಶನ್ ಇದೆ, ನಾನು 2 ಪೇಜ್ ಆನ್ಸರ್ ಕೊಟ್ಟಿದ್ದೀನಿ. ಅಧ್ಯಕ್ಷರೇ, ಇದೊಂದು ದೊಡ್ಡ ಮಾಫಿಯಾ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಬೆಂಗಳೂರು ಮಾಫಿಯಾ, ಈ ಕಸದ ಮಾಫಿಯಾ ಅಷ್ಟು ಸುಲಭವಾಗಿ ಬೇಡಕ್ಕಾಗಲ್ಲ. ನಿಮ್ಮ ಸರ್ಕಾರ ಬಂದಾಗೂ ನೀವೇನು 98, 97 ಎಷ್ಟೋ ವಾರ್ಡ್ ಕರೆದ್ರಿ, ಅದನ್ನೂ ಮಾಡೋಕ್ಕೆ ಬಿಡಲಿಲ್ಲ, ಹಿಂದೆನೂ ಮಾಡೋಕ್ಕೆ ಬಿಡಲಿಲ್ಲ. ಬರೀ ಅಲಾಟ್ಮೆಂಟಲ್ಲೇ ಇದನ್ನು ಮಾಡ್ಕೊಂಡು ಬಂದರು. ಈಗ ನಾನು ಇದನ್ನು ಏನಾದ್ರು ಮಾಡಬೇಕು ಅಂತ ಇಂಡೋರ್ಗೆ ಹೋಗಬೇಕು, ಡೆಲ್ಲಿಗೆ ಹೋಗಬೇಕು, ಹೈದ್ರಾಬಾದ್ಗೆ ಹೋಗಬೇಕು ಅಂತೇಳಿ, ಮತ್ತು ಚೆನ್ನೈ, ಇಷ್ಟೆಲ್ಲ ಕಡೆನೂ ಹೋಗಿ, ಇಂಡೋರ್ ಒಂದು ಹೋಗೋಕ್ಕಾಗಲಿಲ್ಲ, ಎಲೆಕ್ಷನ್ ಇತ್ತು. ಮಿಕ್ಕಿದ ಎಲ್ಲ ಕಡೆನೂ ಹೋಗಿ ನೋಡ್ಕೊಂಡು ನಾನು ಬಂದಿದ್ದೀನಿ. ನೋಡ್ಕೊಂಡು ಬಂದು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾನು ಪವರ್ ಮಿನಿಸ್ಟರ್ ಇದ್ದೆ. ಸುಮಾರು 8-9 ಕಡೆ ನಾವು ಪವರ್ ತಯಾರು ಮಾಡೋಕ್ಕೆ ಘಟಕಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ಸಕ್ಸಸ್ ಆಗಲಿಲ್ಲ. ಒಂದೇ ಒಂದು ಮಾತ್ರ ನಮ್ಮ KPC ವತಿಯಿಂದ ಒಂದು ಬಿಡದಿಲ್ ಒಂದು ನಡೀತಾ ಇದೆ. ಬೆಂಗಳೂರಲ್ಲಿ ಚೀಫ್ ಮಿನಿಸ್ಟ್ರು 3-4 ಸೈಟ್ಗಳನ್ನೆಲ್ಲ ಕೂಡ ಎಲ್ಲ ವಿಸಿಟ್ ಮಾಡಿದ್ದಾರೆ. ಇದನ್ನು ಏನಾದ್ರು ಇದಕ್ಕೊಂದು ಮಾಡಬೇಕು ಅಂತೇಳಿ ನಾನು ಕೋರ್ಟಲ್ಲಿ ಇದನ್ನು ದೊಡ್ಡ ಹೋರಾಟ ಮಾಡಿಸಿ ಕೊನೆಗೆ ಆ ಟೆಂಡರ್ ಏನಾಗಿತ್ತು, ಇಲ್ಲಿಗಲ್ ಇಶ್ಯೂಸ್ ನಡೆದಿದೆ ಟೆಂಡರಲ್ಲಿ, ಇದನ್ನು ಕಾರ್ಟೈಲ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೊನೆ ಎಲ್ಲ ವರದಿ ಬಂದ ಮೇಲೆ ಒಂದು ತನಿಖೆ ಮಾಡಿಸಿ ಇದನ್ನು ಕ್ಯಾನ್ಸಲ್ ಮಾಡಿಸಿ ಈಗ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಅಂತೇಳಿ ಟೆಂಡರ್ನ ಕರೆದಿದ್ದೀವಿ. ಇದನ್ನು ಜೊತೆಗೆ ಟ್ರಾನ್ಸ್ಫರ್ ಸ್ಟೇಷನ್ಸ್ಗೂ ಕೂಡ ಮಾಡಿದ್ದೀವಿ. ಜೊತೆಗೆ ಇದು ಮುಂದಕ್ಕೆ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಈಗೇನು ತಾವೇನು ಕೋರ್ಟ್ ವಿಚಾರ ಹೇಳ್ತಾ ಇದ್ದೀರಲ್ಲ, ಕೋರ್ಟು ಕ್ಲೀನಾಗೆ ನೀವು ಅದರ ಹಿಂದೆ ಇದ್ದಂಥ ಟೆಂಡರ್ನ ಕ್ಯಾನ್ಸಲ್ ಮಾಡಿ ನೀವು ಹೊಸ್ದಾಗಿ ಕರೀರಿ ಅಂತೇಳಿ ನಮ್ಮ ಹತ್ರನೇ ಬರ್ಸ್ಕೊಂಡು ನಾವು 33 ವಾರ್ಡ್ನ, ಅಂದರೆ 28 ಕ್ಷೇತ್ರ ಇದೆ, ಕೆಲವು ಕ್ಷೇತ್ರಗಳು ದೊಡ್ಡದಾಗಿದೆ, ಅದನ್ನು ಸೇರಿಸಿ 33 ಪ್ಯಾಕೇಜ್ ಅಂತ ಮಾಡಿ ಟೆಂಡರ್ನ ನಾವು ಕರೆದಿದ್ದೀವಿ. 4 ಜಾಗದಲ್ಲಿ ನಾನು ಅದನ್ನು ಇದನ್ನು ಮಾಡಬೇಕು, ಸಂಸ್ಕರಣೆ ಮಾಡಬೇಕು, ಗ್ಯಾಸ್ ಮಾಡಬೇಕು, ಪವರ್ ಮಾಡಬೇಕು ಅಂತೇಳಿ ನಾನೇನು ನೋಡ್ಕೊಂಡು ಬಂದಿದ್ದೆ. ಡೆಲ್ಲಿಗೂ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಹೈದ್ರಾಬಾದ್ ಹೋಗಿ ನೋಡಿ ಬಂದಿದ್ದೀನಿ, ಚೆನ್ನೈ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಒಂದು ಕಡೆ ಗ್ಯಾಸು ಮಾಡೋಕ್ಕೆ ಅವಕಾಶ ಇದೆ, ಈಗ ಲೇಟೆಸ್ಟಾಗೆ. ಆಮೇಲೆ ಪವರು ಸ್ಮಾಲ್ ಲೆವೆಲ್ ಮಾಡೋಕ್ಕಾಗಲ್ಲ, ಮಿನಿಮಮ್ 20 ಮೆಗಾವ್ಯಾಟ್ಗಿಂತ ಜಾಸ್ತಿ ಇದ್ರೆ ಮಾತ್ರ ಏನಾದ್ರು ಮಾಡಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಕೂಡ ಇದೊಂದು ದೊಡ್ಡ ಯೋಜನೆ. ಇವತ್ತೇನೋ ಕೋರ್ಟ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಟೆಂಡರ್ ಕರೆದಿದ್ದಾರೆ. ಇದನ್ನ 2 ಕಡೆ ಜಾಗನ ನೈಸ್ ಅವ್ರ ಹತ್ರ ಬಿಡಿಸ್ಕೊಂಡು, ನೈಸ್ ಅವ್ರಿಗೆ ಮೊದಲು ಆಗಿತ್ತು, ಅವ್ರ ಹತ್ರ NOC ತಗೊಂಡು, ಇನ್ನೊಂದು ಕಡೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಯಾವುದೋ ಒಂದು ಜಾಗ, ಅಲ್ಲೂ ಇದ್ರ ಕ್ಲಿಯರೆನ್ಸ್ ಇತ್ತು, NGT ಕ್ಲಿಯರೆನ್ಸ್ ಇತ್ತು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಕ್ಲಿಯರೆನ್ಸ್ ಇತ್ತು. ಆ ಜಾಗನೂ ಕ್ಯಾಬಿನೆಟಲ್ಲಿ ತೆಗೆದುಕೊಂಡು ಪರ್ಮಿಷನ್ ತೆಗೆದುಕೊಂಡು ಈಗಾಗಲೇ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಮ್ಗೆ ಅರಿವಿದೆ, ನಿಮ್ಮ ಪ್ರಶ್ನೆಗಳೆಲ್ಲ ನಾನು ನೋಡಿದ್ದೀನಿ. ಮೊದಲು ನಿಜ 43ನೇ ಸ್ಟೇಜಲ್ಲಿ ಇತ್ತು, ಈಗ 36ನೇ ಸ್ಟೇಜ್ಗೆ ಬೆಂಗಳೂರು ನಗರ ಬಂದಿದೆ. ಬೆಂಗಳೂರನ್ನ ಕಾಪಾಡಬೇಕು. ಈಗ ಮಿಷನ್ಸ್ನು ಕೂಡ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲೇ ಕೊಟ್ಬಿಟ್ಟು ಮಾಡಬೇಕು. ನಾವು ಕಾರ್ಪೊರೇಷನ್ ಅವ್ರು ತೆಗೆದುಕೊಂಡು ಆ ಲಾರಿಗಳಿಗೆ, ಆ ಕ್ಲೀನರ್ಗಳಿಗೆ ಇವೆಲ್ಲ ಸಮಸ್ಯೆ ಬೇಡ ಅಂತೇಳಿ ಅದಕ್ಕೆಲ್ಲ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತಾವೇನು ಗಮನ ಸೆಳೆದಿದ್ದೀರಿ, ಖಂಡಿತ ಬೆಂಗಳೂರು ನಗರಕ್ಕೆ ನನಗೂ ಕೂಡ ಭಾಳ ವಿಚಾರವನ್ನು ತಮ್ಮ ಪ್ರಶ್ನೆಯಲ್ಲೇ ನನಗೂ ಕೂಡ ಮುಂದಕ್ಕೆ ಯಾವ್ದು ದಿಟ್ಟಿಗೆ ಹೋಗಬೇಕು ಅಂತ ಹೇಳಿ ತಿಳಿಸಿದ್ದೀವಿ. ತಮ್ಮದಿನ್ನೇನಾದ್ರು ಸಲಹೆ ಇದ್ರೂ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ.